ವಿಜ್ಞಾನಿಗಳನ್ನು ಆಶ್ಚರ್ಯಪಡಿಸಿದಂತಹ ಒಂದು ರಕ್ತ. 46 ಕ್ರೋಮೋಸೋಮ್ಗಳು ಇರಬೇಕಾಗಿರುವಂತಹ ಸ್ಥಳದಲ್ಲಿ 24 ಕ್ರೋಮೋಸೋಮ್ಗಳನ್ನು ಒಳಗೊಂಡಂತಹ ಒಂದು ಅದ್ಭುತವಾದ ರಕ್ತ. 2000 ವರ್ಷಗಳಿಂದ ಜೀವಂತವಾಗಿರುವಂತಹ ಒಂದು ರಕ್ತ. ಆ ರಕ್ತವು ಯಾರದ್ದು? ನಮ್ಮ ಮೆಸ್ಸಿಯನ್ನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ರಕ್ತ. ಜನವರಿ 6, 1982ರಲ್ಲಿ ರಾನ್ ವ್ಯಾಟ್ ಎನ್ನುವಂತ ಒಬ್ಬ ಜಿಯೋಲಜಿಸ್ಟ್ ಅವರೊಂದು ಸುಂದರವಾದ ಒಂದು ಅಧ್ಯಯನವನ್ನು ಮಾಡಿದರು. ಆ ಅಧ್ಯಯನ ಯಾವುದೆಂಬುದಾಗಿ ನೋಡುವುದಾದರೆ, ಗೋಲ್ಗೊತ್ತಾ ಎನ್ನುವಂತಹ ಸ್ಥಳದಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಜಡಿದರು. ಆ ಶಿಲುಬೆಗೆ ಜಡಿಯಲ್ಪಟ್ಟ ಸ್ಥಳದಿಂದ ಸರಿಯಾಗಿ 20 ಅಡಿ ಕೆಳಗೆ ಅವರು ದೈವ ಮಂಜೂಷ ಪೆಟ್ಟಿಗೆಯನ್ನು ಕಂಡುಹಿಡಿದಿದ್ದರು. ಆ ಒಡಂಬಡಿಕೆಯ ಮಂಜೂಷ ಪೆಟ್ಟಿಗೆಯು ಒಂದು ಪರದೆಯಿಂದ ಮುಚ್ಚಲ್ಪಟ್ಟಿತ್ತು. ಮುಚ್ಚಲ್ಪಟ್ಟ ಆ ಪರದೆಯ ಮೇಲೆ ಕೆಲವೊಂದು ಕಪ್ಪು ಕಲೆಗಳನ್ನು ಆ ವ್ಯಕ್ತಿಯು ಗಮನಿಸಿದರು. ಹಾಗೂ ಅವರ ಮುಂದಿನ ಹಂತದ ಒಂದು ಅಧ್ಯಯನದಲ್ಲಿ ಆ ಸ್ಥಳದಲ್ಲಿ ಅನೇಕ ವರ್ಷಗಳ ಹಿಂದೆ ಒಂದು ಭೂಕಂಪವು ಆಗಿರುವುದಕ್ಕೆ ಅನೇಕ ಗುರುತುಗಳನ್ನು ಅವರು ಕಂಡುಹಿಡಿದರು. ಅದು ಯಾವ ಕಾಲ ಎಂಬುದಾಗಿ ಅವರು ಪರೀಕ್ಷೆ ಮಾಡಬೇಕಾದರೆ ಅದು ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಟಂತಹ ಸಮಯ ಎಂಬುದಾಗಿ ಅವರು ಕಂಡುಹಿಡಿದರು. ಯೇಸು ಶಿಲುಬೆಯಲ್ಲಿ ಪ್ರಾಣ ಬಿಟ್ಟ ನಂತರ ಅಲ್ಲಿ ಒಂದು ದೊಡ್ಡ ಭೂಕಂಪವು ಏರ್ಪಟ್ಟಿತ್ತು. ಅದಾದ ಮೇಲೆ ಆ ಸ್ಥಳದಲ್ಲಿದ್ದಂತಹ ಸೈನಿಕರು ಈಟೆಯಿಂದ ಯೇಸುವಿನ ಪಕ್ಕೆಯನ್ನು ತಿವಿದಾಗ ರಕ್ತವು ಆ ಪಕ್ಕೆಯಿಂದ ಹೊರಚಿಮಿಸಲ್ಪಟ್ಟಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದಿದ್ದೇವೆ. ಈ ಒಂದು ಅಧ್ಯಯನಗಾರರ ಪ್ರಕಾರ ಆ ರಕ್ತವು ನೇರವಾಗಿ ಭೂಕಂಪವಾದ ಆ ಸ್ಥಳದಲ್ಲಿ ಕೆಳಗೆ ಹರಿದು ಬಂದು ಆ ಮಂಜೂಷ ಪಟ್ಟಿಗೆ ಮೇಲೆ ಬಿದ್ದಿರಬಹುದು ಎಂಬುದಾಗಿ ಅವರು ಆಲೋಚನೆ ಮಾಡಿದರು. ಆ ರಕ್ತದ ಕಲೆ ಇರುವಂತಹ ಪರದೆಯನ್ನು ಅವರು ಸಂಶೋಧನಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ರಕ್ತದ ಕಲೆಗಳನ್ನು ಸ್ಟೆರೈಲ್ ವಾಟರ್ನೊಂದಿಗೆ ಅವರು ಬೆರೆಸಿ ಮೈಕ್ರೋಸ್ಕೋಪ್ನಲ್ಲಿ ಆ ಅಣುಗಳನ್ನು ಪರಿಶೋಧನೆ ಮಾಡಿ ನೋಡಬೇಕಾದರೆ ಅದರಲ್ಲಿ ಒಂದು ಚಲಿಸುವಿಕೆ ಇರುವುದನ್ನು ಅವರು ಕಂಡು ಬಹಳ ಆಶ್ಚರ್ಯಪಟ್ಟು ಅವರಿಗೆ ಇನ್ನೂ ಕುತೂಹಲವು ಅಧಿಕವಾಯಿತು. ಅದು ಯೇಸುಕ್ರಿಸ್ತನ ರಕ್ತವೇ ಎಂಬುದಾಗಿ ಅವರು ಖಚಿತಪಡಿಸಲು ಮುಂದಿನ ಹಂತದ ಸಂಶೋಧನೆಯನ್ನು ಅವರು ಕೈಗೊಳ್ಳಲು ನಿರ್ಧರಿಸಿದರು. ಅವರು ಆ ರಕ್ತದಲ್ಲಿ WBC ಬಿಳಿ ರಕ್ತ ಕಣಗಳನ್ನು ಶರೀರದ ತಾಪಮಾನವಾಗಿರುವಂತಹ 48 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದರ ಬೆಳವಣಿಗೆ ಯಾವ ರೀತಿ ಇದೆ ಎಂಬುದಾಗಿ ಸಂಶೋಧನೆ ಮಾಡಿ ತಿಳಿಸಿರಿ ಎಂಬುದಾಗಿ ಸಂಶೋಧನಾಕಾರರಿಗೆ ತಿಳಿಸಿದರು. ಆದರೆ ಸಂಶೋಧನಾಕಾರರು ಆ ರೀತಿಯಾಗಿ ನಾವು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಇಲ್ಲ, ನೀವು ಖಂಡಿತವಾಗಿಯೂ ಅದರ ಕುರಿತಾಗಿ ಮಾಹಿತಿ ನೀಡಬೇಕು ಎಂಬುದಾಗಿ ಅವರಿಗೆ ಒತ್ತಾಯಪಡಿಸಿ ಆ ಸಂಶೋಧನೆಯನ್ನು ಮಾಡಲು ಅವರಿಗೆ ಪ್ರೇರೇಪಿಸಿದರು. ಆ ಸಂಶೋಧನಾಗಾರರಿಗೆ ಒಂದು ದೊಡ್ಡ ಅಚ್ಚರಿ ಕಾದಿತ್ತು. ಅದೇನೆಂದರೆ ಡ್ರೈ ಬ್ಲಡ್ ಎಂಬುದಾಗಿ ಹೇಳುವಂತಹ ಸತ್ತು ಹೋಗಿರುವಂತಹವರ ರಕ್ತವನ್ನು ಪರೀಕ್ಷೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದರಲ್ಲಿರುವಂತಹ ಅಣುಗಳೆಲ್ಲವೂ ಸತ್ತು ಹೋಗಿರುವುದು. ಆದರೆ ಈ ಒಂದು ರಕ್ತದಲ್ಲಿ ಆ ಜೀವ ಅಣುಗಳಾಗಿರುವಂತಹ ಕ್ರೋಮೋಸೋಮ್ಗಳು ಬದುಕಿರುವುದನ್ನು ಇವರು ಕಂಡುಹಿಡಿದರು. ಅವರು ತಮ್ಮೊಳಗೆ ಆಶ್ಚರ್ಯವಾಗಿ ಮಾತಾಡಿಕೊಂಡರು, ಯಾವ ರಕ್ತವಿರಬಹುದು, ಇದು ಜೀವವುಳ್ಳ ರಕ್ತವಾಗಿದೆಯಲ್ಲ ಎಂಬುದಾಗಿ ಬಹಳ ಆಶ್ಚರ್ಯಪಟ್ಟರು. ಇದರಲ್ಲಿ ಮತ್ತೊಂದು ಅಚ್ಚರಿಯು ಕಾದಿದೆ. ಅದೇನೆಂದರೆ ಒಂದು ಜೀವಿಯು ಉಂಟಾಗಬೇಕಾದರೆ ಇಲ್ಲ ಒಂದು ಮಗುವು ಉಂಟಾಗಬೇಕಾದರೆ 46 ಕ್ರೋಮೋಸೋಮ್ಗಳು ಬೇಕಾಗಿರುತ್ತದೆ. ಒಂದು ಸ್ತ್ರೀಯಿಂದ 23 ಕ್ರೋಮೋಸೋಮ್ಗಳು ಹಾಗೂ ಒಂದು ಪುರುಷನಿಂದ 23 ಕ್ರೋಮೋಸೋಮ್ಗಳು ಒಳಗೊಂಡು ಒಟ್ಟು 46 ಕ್ರೋಮೋಸೋಮ್ಗಳಿಂದ ಒಂದು ತಾಯಿಯ ಗರ್ಭದಲ್ಲಿ ಮಗುವು ರೂಪುಗೊಳ್ಳುತ್ತದೆ. ಆದರೆ ಇವರು ಕಂಡುಹಿಡಿದಂತಹ ಈ ಒಂದು ರಕ್ತದಲ್ಲಿ ಕೇವಲ 24 ಕ್ರೋಮೋಸೋಮ್ಗಳು ಮಾತ್ರ ಇದ್ದವು. ಅದರಲ್ಲಿ 23 ಕ್ರೋಮೋಸೋಮ್ಗಳು ಒಂದು ಸ್ತ್ರೀಯಿಂದ ಬಂದಂತಹ ಕ್ರೋಮೋಸೋಮ್ಗಳಾಗಿದ್ದವು. ಇನ್ನೊಂದು ಕ್ರೋಮೋಸೋಮ್ ಆ ಮಗುವು ಗಂಡು ಮಗುವ ಇಲ್ಲ ಹೆಣ್ಣು ಮಗುವ ಎಂಬುದಾಗಿ ನಿರ್ಧರಿಸುವಂತಹ ಒಂದು ಕ್ರೋಮೋಸೋಮ್. ಆ ಕ್ರೋಮೋಸೋಮ್ ಕೂಡ ಒಂದು ಪುರುಷನದಲ್ಲ ಎಂಬುದಾಗಿ ಕಂಡುಹಿಡಿದಿದ್ದಾರೆ. ಆಗ ಆ ಸಂಶೋಧನಾಕಾರರು ಈ ರಕ್ತವು ಯಾರ ರಕ್ತ ಎಂಬುದಾಗಿ ಕೇಳುವುದಕ್ಕೋಸ್ಕರವಾಗಿ ರಾನ್ ವ್ಯಾಟ್ ಬಳಿ ಬಂದು ಅವರ ಸಂಶೋಧನೆ ವಿವರಿಸಿದರು. ಆ 23 ಕ್ರೋಮೋಸೋಮ್ಗಳು ಒಂದು ಸ್ತ್ರೀಯಿಂದ ಬಂದಿರುವಂತಹ ಕ್ರೋಮೋಸೋಮ್ಗಳು. ಆ ಇನ್ನೊಂದು ಕ್ರೋಮೋಸೋಮ್ ಅದು ಮನುಷ್ಯನಿಂದ ಬಂದಿರುವಂತಹ ಒಂದು ಕ್ರೋಮೋಸೋಮ್ ಅಲ್ಲ ಎಂಬುದಾಗಿ ಒಂದು ಆಶ್ಚರ್ಯಪಡುವಂತಹ ಒಂದು ವಿಷಯವನ್ನು ರಾನ್ ವ್ಯಾಟ್ ಬಳಿ ಹೇಳಿದರು. ಆಗ ರಾನ್ ವ್ಯಾಟ್ನವರು ಆ ರಕ್ತವು ಬೇರೆ ಯಾರದ್ದು ಅಲ್ಲ,
ನಿಮ್ಮ ರಕ್ಷಕನೂ ಮೆಸ್ಸಿಯನ್ನೂ ಆಗಿರುವಂತಹ ಯೇಸು ಕ್ರಿಸ್ತನ ರಕ್ತ ಎಂಬುದಾಗಿ ಅವರಿಗೆ ಹೇಳಿದಾಗ ಆ ವಿಜ್ಞಾನಿಗಳೆಲ್ಲ ಬಹಳ ಆಶ್ಚರ್ಯಪಟ್ಟರು. ಅವರೆಲ್ಲ ಎದ್ದು ನಿಂತು ಕೈಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆಪಡಿಸಿದರು. ನೋಡಿದರೆ ಸ್ನೇಹಿತರೆ, ಯೇಸು ಸ್ವಾಮಿಯ ರಕ್ತ ಇಂದು ಜೀವಿಸುವಂತಹ ರಕ್ತ. ಆ ರಕ್ತದಿಂದ ಮಾತ್ರವೇ ನಿನ್ನ ಪಾಪಗಳು ಪರಿಹರಿಸಲ್ಪಡಲು ಸಾಧ್ಯ. ಆ ರಕ್ತದಿಂದ ಮಾತ್ರವೇ ನಿನ್ನ ಪಾಪಗಳನ್ನು ತೊಳೆದು ನಿನ್ನನ್ನು ಶುದ್ಧೀಕರಿಸಿ ನಿತ್ಯ ಜೀವಕ್ಕೆ ನಿನ್ನನ್ನು ಸೇರಿಸಲು ಸಾಧ್ಯ. ಆ ಯೇಸುವೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾರೆ. ಯೇಸುವನ್ನೇ ಅಂಗೀಕರಿಸು.